ಬಿಗ್ ಬಾಸ್ ರಿಯಾಲಿಟಿ ಶೋ ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. 100 ದಿನಗಳ ಸುದೀರ್ಘ ಪಯಣದಲ್ಲಿ ಅನೇಕ ಸ್ಪರ್ಧಿಗಳು ಬಂದ್ರು ಹೋದ್ರು. ಆದ್ರೆ ಆರಂಭದಿಂದಲೂ ಸಖತ್ ಸೌಂಡ್ ಮಾಡುತ್ತಾ ಅತಿ ಹೆಚ್ಚು ಪ್ರೋಮೋಗಳಲ್ಲಿ ಕಾಣಿಸಿಕೊಳ್ಳುತ್ತಾ ಬಂದವರು ಗಿಲ್ಲಿ ನಟ ಹಾಗೆ ಅಶ್ವಿನಿ ಗೌಡ. ಇದೀಗ ಫಿನಾಲೆ ಹತ್ತಿರವಾಗ್ತಿರುವಾಗ ಯಾರ ಕೈಗೆ ಕಪ್ ಸಿಗಬಹುದು ಎಂಬ ಚರ್ಚೆ ಜೋರಾಗಿರುವಾಗ ಅಶ್ವಿನಿ ಗೌಡ ಗೇಮ್ ಚೇಂಜರ್ ಆಗಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಅಶ್ವಿನಿ ಗೌಡ 2.0 ಹೊಸ ಅವತಾರದ ಸೀಕ್ರೆಟ್ ಏನು? ಅತ್ತೆ ಮಗಳ ಮುಂದೆ ಗಿಲ್ಲಿ ಸೈಲೆಂಟ್ ಆಗಿದ್ಯಾಕೆ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀಸನ್ 12ರ ಇಬ್ಬರು ಪ್ರಮುಖ ಪಿಲ್ಲರ್ಗಳು ಅಂದ್ರೆ ಅದು ಗಿಲ್ಲಿ ಅಂಡ್ ಅಶ್ವಿನಿ. ಇವರಿಬ್ಬರು ಇಲ್ಲದ ಬಿಗ್ ಬಾಸ್ ಶೋನ ಊಹಿಸಿಕೊಳ್ಳೋದು ಕೂಡ ಕಷ್ಟವೇ. ಫಿನಾಲೆ ಹತ್ರ ಬರ್ತಿದ್ದಂತೆ ಅಶ್ವಿನಿ ಗೇಮ್ ಚೇಂಜರ್ ಆದ್ರ ಅನ್ನೋ ಚರ್ಚೆ ಜೋರಾಗಿದೆ. ಹುಟ್ಟು ಹೋರಾಟಗಾರ್ತಿಯಾಗಿರುವ ಅಶ್ವಿನಿ ಮೊದಮೊದಲು ಬಿಗ್ ಬಾಸ್ ಮನೆಯಲ್ಲಿ ರಾಜಮಾತೆಯಾಗಿ ಅಪ್ಪರಿಸಿ ಟೈಮ್ ಸಿಕ್ಕಾಗೆಲ್ಲ ಮನೆಯವರ ಜೊತೆ ಕಿರಿಕ್ ಮಾಡ್ಕೊಳ್ತಿದ್ರು. ಅದರಲ್ಲೂ ಗಿಲ್ಲಿ ಜೊತೆ ಅಂತೂ ನಾನಾ ನೀನಾ ಅಂತ ವಾರ್ ಮಾಡ್ತಿದ್ದ ಅಶ್ವಿನಿ ಈಗ ಫುಲ್ ಚೇಂಜ್ ಆಗಿದ್ದಾರೆ. ಹೌದು, ಅಶ್ವಿನಿ ಅಂದ್ರೆ ಬಿಗ್ ಬಾಸ್ ಮನೆಯ ಫೈರ್ ಬ್ರಾಂಡ್. ಪ್ರೀತಿಗೆ ಪ್ರೀತಿ, ಕೋಪಕ್ಕೆ ಬೆಂಕಿ ಚೆಂಡು. ಬಿಗ್ ಬಾಸ್ ಅಡ್ಡಾದಲ್ಲಿ ಮೊದಲು ವಿಲನ್ ರೀತಿ ನೋಡುತ್ತಿದ್ದವರು ಈಗ ಅಶ್ವಿನಿ ಗೌಡಕ್ಕೆ ಮೆಚ್ಚುಗೆಯ ಸುರಿಮಳೆ ಸುರಿಸುತ್ತಿದ್ದಾರೆ. ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಪಡೆಯಬೇಕು ಎಂಬ ಹಠ ಮೊದಲಿನಿಂದನೂ ಕೂಡ ಇತ್ತು. ಆದರೆ ಟಾಸ್ಕ್ನಲ್ಲಿ ಸೋಲು, ಮನೆಯವರ ಜೊತೆ ಜಗಳದ ಕಾರಣದಿಂದಾಗಿ ಅದು ಸಾಧ್ಯವಾಗಿರಲಿಲ್ಲ. ಆದರೆ ಟಾಪ್ 6 ಕಂಟೆಂಡರ್ ಟಾಸ್ಕ್ನಲ್ಲಿ ಅಶ್ವಿನಿ ಗೌಡ ರೋಚಕವಾಗಿ ಗೆದ್ದಿದ್ದು. ಬಿಗ್ ಬಾಸ್ ಫ್ಯಾನ್ಸ್ ಫುಲ್ ಖುಷಿಯಾಗಿ ಅಶ್ವಿನಿ ಅವರ ಛಲಕ್ಕೆ ಎಲ್ಲರೂ ಮನಸೋತಿದ್ದಾರೆ. ಈ ಬಾರಿ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೇಡಿಕೆ ಇಟ್ಟಿದ್ರು. ಹಾಗೆ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ ಕೈ ಸೇರಿತ್ತು. ಇನ್ನು ಗಿಲ್ಲಿ ಮೇಲೆ ಅತ್ತೆ ಮಗಳ ತಾಯಿ ಪ್ರೀತಿ ಜಾಸ್ತಿಯಾಗಿದ್ದು ಎಲ್ರಿಗೂ ಶಾಕ್ ನೀಡಿದೆ. ಟೈಮ್ ಸಿಕ್ಕಾಗೆಲ್ಲ ನಾನಾ ನೀನಾ ಅಂತ ಜಗಳ ಮಾಡ್ತಿದ್ದ ಗಿಲ್ಲಿ ಅಂಡ್ ಅಶ್ವಿನಿ ಈಗ ಫುಲ್ ಸೈಲೆಂಟ್ ಆಗಿದ್ದಾರೆ. ಅದರಲ್ಲೂ ಕಳೆದ ವಾರದಿಂದ ಗಿಲ್ಲಿ ಮೇಲೆ ಕರುಣೆ ತೋರಿಸಿರುವ ಅಶ್ವಿನಿ ಸಖತ್ ಫ್ರೆಂಡ್ಲಿಯಾಗಿ ಗಿಲ್ಲಿಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ವೀಕೆಂಡ್ ಎಪಿಸೋಡ್ ನಲ್ಲಿ ಗಿಲ್ಲಿಗೆ ಗಿಫ್ಟ್ ಕೊಟ್ಟ ಅಶ್ವಿನಿ 3ನೇ ವಾರ ಫಿನಾಲೆ ವೇಳೆಯಲ್ಲಿ ಕ್ಯಾಪ್ಟನ್ಸಿ ವೇಳೆ ಗಿಲ್ಲಿಯಿಂದ ಹಲವು ಅವಕಾಶಗಳು ಹೋಗಿವೆ, ಜಗಳ ಆಗಿವೆ. ತಂದೆ ತಾಯಿ ಬಂದಾಗ ಅವರು ಗಿಲ್ಲಿ ಹಾಗೂ ನನ್ನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಮಾತನಾಡ್ತಾರೆ. ಗಿಲ್ಲಿ ಬಗ್ಗೆ ಕನೆಕ್ಟ್ ಆದೆ. ನಾನು ಗಿಲ್ಲಿಯನ್ನ ನೋಡುವ ದೃಷ್ಟಿಕೋನ ಬೇರೆ ಇರುತ್ತದೆ. ಆದ್ರೆ ಗಿಲ್ಲಿ ತಂದೆ ತಾಯಿ ನನಗೆ ಇಷ್ಟ. ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಗಿಲ್ಲಿಗೆ ಗಿಫ್ಟ್ ಕೊಟ್ಟು ತಾಯಿ ಪ್ರೀತಿ ತೋರಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಒನ್ ಮ್ಯಾನ್ ಶೋ ಆಗಿರುವ ಗಿಲ್ಲಿನೇ ಬಿಗ್ ಬಾಸ್ ವಿನ್ನರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಸೃಷ್ಟಿಯಾಗಿತ್ತು. ಆದ್ರೆ ಈಗ ಪಿಕ್ಚರ್ ಫುಲ್ ಚೇಂಜ್ ಆಗಿದೆ. ಕಳೆದ ವಾರದಿಂದ ಕಾವ್ಯ ಜೊತೆ ಜಗಳ ಹಾಗೂ ಫಿನಾಲೆ ಫೀವರ್ನಿಂದ ಗಿಲ್ಲಿ ಯಾಕೋ ಸೈಲೆಂಟ್ ಆಗಿದ್ದು, ಇತ್ತ ಅತ್ತೆ ಮಗಳು ಅಶ್ವಿನಿ ಗೌಡ ಹೊಸ ಟ್ರೆಂಡ್ ಸೆಟ್ ಮಾಡಿದ್ದಾರೆ. ಟಾಪ್ 6 ಕಂಟೆಂಡರ್ ಟಾಸ್ಕ್ ಹಾಗೂ ಕಿಚ್ಚನ ಚಪ್ಪಾಳೆಯಿಂದ ಬಿಗ್ ಬಾಸ್ ಮನೆಯ ಗೇಮ್ ಚೇಂಜರ್ ಆಗಿರುವ ಅಶ್ವಿನಿ ಗೌಡ ಇಟ್ಟ ಗುರಿ ಕೊಟ್ಟ ಮಾತಿನಂತೆ ಗಿಲ್ಲಿ ಸರಿಸಮನಾಗಿ ಗಿಲ್ಲಿಗೆ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾರೆ. ಈ ಹಿಂದೆ ಗಿಲ್ಲಿ ಮುಂದೆ ವಿಲನ್ ಆಗಿದ್ದ ಅಶ್ವಿನಿ ಗೌಡ ಈಗ ಸಖತ್ತಾಗಿ ಮಿಂಚುತ್ತಿದ್ದು, ಈಗ ಬಿಗ್ ಬಾಸ್ ಅಭಿಮಾನಿಗಳೇ ಫೈರ್ ಬ್ರಾಂಡ್ ಪರ ಬ್ಯಾಟ್ ಬೀಸುತ್ತಾ ರಿಯಲ್ ಪ್ಲೇಯರ್, ಡಿಸರ್ವಿಂಗ್ ವಿನ್ನರ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಜೊತೆಗೆ ಅಶ್ವಿನಿ ಗೌಡ ಟಾಪ್ 3 ಅಲ್ಲಿ ಇರೋದು ಪಕ್ಕಾ ಎನ್ನಲಾಗಿದೆ. ಅದೇನೇ ಆಗ್ಲಿ, ಬಿಗ್ ಬಾಸ್ ಆಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು. ಅಶ್ವಿನಿ ಗಿಲ್ಲಿ ಕೊನೆಯ ಆಟ ಹೇಗಿರುತ್ತೆ, ಬಿಗ್ ಬಾಸ್ ಕಪ್ ಯಾರಿಗೆ ಸೇರುತ್ತೆ, ಫಿನಾಲಿಯಲ್ಲಿ ಏನ್ ಆಗುತ್ತೆ ಅನ್ನೋದನ್ನ ಇನ್ನೂ ಸ್ವಲ್ಪ ದಿನದವರೆಗೂ ಕಾದ್ ನೋಡ್ಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.